ಬೇಳೂರು ಬಳಿಕ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಯೂ-ಟರ್ನ್ ಅನ್ನು ಹೊಡೆದಿದ್ದಾರೆ. ರಾಜೀನಾಮೆ ನೀಡದೆ ಇರಲು ನಿರ್ಧಾರವನ್ನ ಮಾಡಿದ್ದಾರೆ ಶಾಸಕ ಸಂಗಮೇಶ್. ಈಗ ಬೇಳೂರು ಬಳಿಕ ಭದ್ರಾವತಿ ಶಾಸಕರು ಕೂಡ ಯೂ-ಟರ್ನ್ ಹೊಡೆದಿದ್ದಾರೆ. ಸದ್ಯ ಬೆಂಗಳೂರಿನ ಸಂಬಂಧಿಕರ ಮನೆಯಲ್ಲಿದ್ದಾರೆ ಕಾಂಗ್ರೆಸ್ನ ಶಾಸಕ. ಸಂಜೆ 7 ಗಂಟೆ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಕೆ ಸಂಗಮೇಶ್. ಸಿಎಂ ಮತ್ತು ವರಿಷ್ಠರ ಜೊತೆ ಮಾತನಾಡೋದಾಗಿ ಸಂಗಮೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಯೂ-ಟರ್ನ್ನ ಹೊಡೆದಿರೋದು. ನಾನು ಚರ್ಚೆ ಮಾಡ್ತೀನಿ, ತೀರ್ಮಾನವನ್ನು ಮಾಡ್ತೀನಿ, ತೀರ್ಮಾನ ಆದ ನಂತರದಲ್ಲಿ ಬೇಕಾದ್ರೆ ನೋಡೋಣ ಅಂತ ಈಗ ಯೂ-ಟರ್ನ್ ಹೊಡೆದು ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ಥಾನಮಾನ ಕೊಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ 30-40 ವರ್ಷದಿಂದ ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದೀನಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನನಗೆ 50 ಕೋಟಿ ದುಡ್ಡು ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೋಗಲಿಲ್ಲ. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ನನ್ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂತರಿಗೆ ಈ ಥರ ಮೋಸ ಮಾಡಿದ್ರೆ ಇನ್ನು ಸಾಮಾನ್ಯ ಜನರಿಗೆ, ಕಾರ್ಯಕರ್ತರಿಗೆ ಏನು ಇವರು ಗುರುತಿಸ್ತಾರೆ? ಏನು ಬರೀ ಬಾಯಿಗೆ ಹೇಳ್ತಾರೆ ಅಷ್ಟೇ ಹೊರತು ಯಾವುದು ಗುರುತಿಸಲ್ಲ. ಹಾಗಾಗಿ ನಮ್ಮ ಕ್ಷೇತ್ರ ಜನತೆಗೆ ನಾನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ನಮ್ಮ ಲೀಡರ್ಗಳಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ನನ್ನ ಕ್ಷೇತ್ರದ ಮತದಾರ ದೇವರುಗಳಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ ನಿಮಗೆ 4 ಸಲ ಗೆದ್ದಿದ್ದೀರಾ, ಪ್ರಾಮಾಣಿಕ ಕಾಂಗ್ರೆಸ್ನಲ್ಲಿದ್ದೀರಾ, ನಿಮ್ಮನ್ನು ಗುರುತಿಸಿಲ್ಲ, ನಿಮಗೆ ಗುರುತಿಸಿಲ್ಲ ಅಂತೇಳಿ ಎಲ್ಲರೂ ಭಾಳ ಆತಂಕವನ್ನು ಪಡಿಸಿ ಎಷ್ಟೋ ಜನ ಭಾಳ ಮನಸ್ಸಿಗೆ ನೋವಾಗಿ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಭದ್ರಾವತಿಯಲ್ಲಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ನೋವಾಗಿದೆ. ಹಾಗಾಗಿ ನಾಳೆ ಭದ್ರಾವತಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು, ಕಾರ್ಯಕರ್ತರುಗಳು ಏನು ಅಭಿಪ್ರಾಯ ಕೊಡ್ತಾರೋ, ರಾಜೀನಾಮೆ ಕೊಟ್ಟರೆ ಅಂದರೆ ರಾಜೀನಾಮೆನೇ ಕೊಟ್ಬಿಡ್ತೀನಿ. ಅದ್ರಾಗೆ ಮುಖ್ಯ ಮತ್ತೊಂದು ಮಾತೇ ಇಲ್ಲ. ಏಕೆಂದರೆ ನನಗೆ ಗೆಲ್ಲಿಸಿದರು ನನ್ನ ಕ್ಷೇತ್ರದ ಮತದಾರ ದೇವರುಗಳು. ಅವ್ರ ಮಾತಿಗೆ ನಾವು ಮನ್ನಣೆಯನ್ನು ಕೊಡಬೇಕು. ಆ ಒಂದು ತೀರ್ಮಾನ